ನಂಬಿಹಳ್ಳಿಯಲ್ಲಿ ಪುರಸಭೆ ಸದಸ್ಯನ ಮೇಲೆ ಪೊಲೀಸರು ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಜಾತ್ರೆ ಪ್ರಯುಕ್ತ ನಂಬಿಹಳ್ಳಿಯಲ್ಲಿ ವಾಲಿಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದು, ಈ ವೇಳೆ ಯುವಕರ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಇನ್ನು ಗಲಾಟೆ ವೇಳೆ ಸ್ಥಳಕ್ಕೆ ಶ್ರೀನಿವಾಸಪುರ ಠಾಣೆ ಪೊಲೀಸರು ಭೇಟಿ ನೀಡಿದ್ದು, ಗಲಾಟೆ ಬಿಡಿಸಲು ಹೋಗಿದ್ದ ವೇಳೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ಪುರಸಭೆ ಸದಸ್ಯ ನಾಗೇಶ್ ಆರೋಪ ಮಾಡಿದ್ದಾರೆ. ಇನ್ನು ಪೇದೆಗಳಾದ ಆನಂದ್, ಸಂತೋಷ್, ಪ್ರವೀಣ್ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿದ್ದು, ಗಾಯಗೊಂಡ ನಾಗೇಶ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಆಸ್ಪತ್ರೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದು, ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪುರಸಭೆ ಸದಸ್ಯ ಒತ್ತಾಯಿಸಿದ್ದಾರೆ. ಇನ್ನು ಈ ಕುರಿತು ದೂರು ಸ್ವೀಕರಿಸಿ ಕ್ರಮ ಕೈಗೊಳ್ಳುವುದಾಗಿ ಡಿವೈಎಸ್ಪಿ ನಂದಕುಮಾರ್ ಭರವಸೆ ನೀಡಿದ್ದಾರೆ. ఒక 2 నిమిషాలు అందరూ బయట ఉంటారా? ఒక 2 నిమిషాలు అందరూ సమాధానం వాడు రెండొత్తు బుర్రు చేసి సమాధానం చేస్తుంది. నా పోయి ఇంట్లో వస్తాడు వాడు. ನನ್ನ ಮೇಲೆ ಹಿಂಗ್ ಬರ್ತಾನೆ ಸರ್ ಅವನು. ಪಾಪ ಏನು ಹೊಡೆದಾಕ್ತಿದ್ದಾರೆ. ಅದೇ ಕೈ ತಗೊಂಡಿದ್ರೆ ಅವ್ರ ಕೈ ತಗೊಂಡಿದ್ರೆ ಬೇರೆ ಇರ್ತಾ ಇತ್ತು. ಏನು ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಒಂದು ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು. ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ನಗರಸಭಾ ಸದಸ್ಯನ ಮೇಲೆ ಏನಿವತ್ತು ಪೊಲೀಸ್ ಇಲಾಖೆ ಒಂದು ದೌರ್ಜನ್ಯ ಮೆರೆದಿದ್ದಾರೆ. ಈಗಾಗಲೇ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಡಿವೈಎಸ್ಪಿ ಸಾಹೇಬರಲ್ಲಿ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೀವಿ. ಏನು ಇವತ್ತಿನ ದಿವಸ ಆ 3 ಜನ ಅಧಿಕಾರಿಗಳು ಯಾರಿದ್ದಾರೆ, ಪೊಲೀಸ್ ಅಧಿಕಾರಿಗಳು, ಅವರನ್ನು ಕೂಡಲೇ ಈ ಅಮಾನತ್ ಮಾಡಬೇಕು, ಅವರನ್ನು ಈ ಜಿಲ್ಲೆಯಿಂದಲೇ ಗಡಿಪಾರನ್ನು ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವ್ರಿಗೆ ಈ ವಾಲ್ಮೀಕಿ ಸಮುದಾಯದಿಂದ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವ್ರನ್ನೇನಾದರೂ ಇವತ್ತು ಸಂಜೆ ಒಳಗೆ ಏನು ಅವ್ರನ್ನ ಸಸ್ಪೆಂಡ್ ಮಾಡದೆ ಹೋದಲ್ಲಿ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಆಗ್ಬೋದು, ಇಲ್ಲಾಂದರೆ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉಗ್ರವಾದ ಹೋರಾಟವನ್ನು ಈ ಒಂದು ವಾಲ್ಮೀಕಿ ಸಮುದಾಯದ SC ST ಸಮುದಾಯ ಎಲ್ಲ ಸೇರಿಕೊಂಡು ನಾವು ಉಗ್ರವಾಗಿ ಹೋರಾಟವನ್ನು ನಂಬ್ಕೊಳ್ತೀವಿ. ಕೌನ್ಸಿಲರ್ಗೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ, ಜಾತಿ ನಿಂದನೆ ಮಾಡಿಬಿಟ್ಟು ಹಲ್ಲೆ ಮಾಡಿರ್ತಾರೆ ಅವರು. ಆದ ಕಾರಣ ನಾವೆಲ್ಲ ಕೌನ್ಸಿಲರ್ಸು ಒಂದಾಗಿ ಇಲ್ಲಿ ಬಂದಿದ್ದೀವಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು. ಈಗ ಆಕ್ಷನ್ SP ಸಾಹೇಬರು ಆಕ್ಷನ್ ತೊಗೋತೀನಿ ಅಂತ ಹೇಳ್ತಾರೆ. ಅವ್ರು ಬರೋವರೆಗೂ ನಾವೆಲ್ಲರೂ ಇಲ್ಲೇ ಇರ್ತೀವಿ. ಈಗ ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಮಾತ್ರ ಹೋಗ್ಬಿಟ್ಟು, ಅಧ್ಯಕ್ಷರು ಮತ್ತು DYSP ಸಾಹೇಬರು ಮಾತ್ರ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ಇಲ್ಲಿ ಬರೋವರೆಗೂ ನಾವೆಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತೀವಿ, ಇಲ್ಲೇ ಧರಣಿ ಮಾಡೋಕ್ಕೆ ರೆಡಿ ಆಗಿದ್ದೀವಿ ನಾವು. ಏನು ವಿಚಾರಕ್ಕೆ ಸರ್ ಗಲಾಟೆ ಆಗಿರುವಂಥದ್ದು? ಸರ್, ರಾತ್ರಿ ವಾಲಿಬಾಲ್ ಟೂರ್ನಿಮೆಂಟ್ ನಡೀತಾ ಇತ್ತು ನಂಬಿಹಳ್ಳಿಯಲ್ಲಿ. ಇವರು ವಾರ್ಡ್ ಕಡೆಯಿಂದ ಹುಡುಗರು ಹೋಗಿದ್ರಂತೆ, ಅವ್ರು ಕರೆದಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದಾಗ ಬೇರೆ ಏನೋ ಗಲಾಟೆ ಆಗ್ತಾ ಇದ್ದಾಗ ಇವ್ರು ಇದ್ಕೊಂಡು ಅಲ್ಲಿ ಅಡ್ಡ ಹೋಗಿದ್ದಾರೆ, ಗಲಾಟೆ ಮಾಡಬೇಡ್ರಿ ಅಂತ. ಅದು ಬಿಡ್ಸಕ್ಕೆ ಹೋಗಿದಾಗ ಈ ಪೊಲೀಸರು ಬಂದ್ಬಿಟ್ಟು ಎಲ್ಲರೂ ಚದುರಿಸಿದಾಗ ಎಲ್ಲ ಹೊರಟೋಗಿದ್ದಾರೆ. ಇವ್ನು ಸದಸ್ಯನಾಗಿರೋದಕ್ಕೆ ಇವ್ನು ಓಡೋಕ್ಕಾಗಿಲ್ಲ. ಆ ಸದಸ್ಯನೆಲ್ಲ ಮಾತಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ. ಆ ನಿಂತಿರೋ ಟೈಮಲ್ಲಿ ನೀನು ಓಡೋ ಅಂತ ಹೇಳ್ಬಿಟ್ಟು ಹೊಡೆದಿದ್ದಾರೆ. ಏನು ಪ್ರಾಣ ಹೋಗೋ ಥರ ಹೊಡೆದಿದ್ದಾರೆ. ತಂದಿದ್ದೀವಿ. ಈಗ ನಮ್ಮ ಸಾಹೇಬರು ಸಹ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅದ್ರ ಆ್ಯಕ್ಷನ್ ತೊಗೋಬೇಕಾದ್ರೆ ಈ ಕಾಪಿ ಪರ್ಸ್ನಲಾಗಿ ನಾವು ಹೋಗ್ತೀವಿ. ಇದು ಬಾಯ್ಮತ್ತಲ್ಲಿ ಮತ್ತು ಫೋನಲ್ಲಿ ಹೇಳಿ ರೈಟಿಂಗಲ್ಲಿ ಆ್ಯಕ್ಷನ್ ಆಗಲ್ಲ, ಅದೆಲ್ಲ ರೈಟಿಂಗಲ್ಲ ಬರುತ್ತೆ. ಆದಷ್ಟು ಬೇಗ ನಿಮಗೆ ಅದರ ರಿಸಲ್ಟ್ ಕೊಡ್ತೀವಿ, ಕಮ್ಯುನಿಕೇಟ್ ಸರ್. ನೀವು ರಿಸಲ್ಟ್ ಕೊಡೋವರೆಗೂ ನಾವೆಲ್ಲ ಇಲ್ಲೇ ಇರ್ತೀವಿ. ಆಯಿತು, ಯಾರು ಇಲ್ಲಿಂದ ಅಲ್ಲ. ನಮ್ಮ SP ಸಾಹೇಬರು ಕೂಡ ಒಂದು ಹೇಳಿದ್ದಾರೆ, ಅವ್ರು ಯಾರು ಲೀಡರ್ಸ್ ಬರೋಂಗಿದ್ರೆ ಬಂದ್ಬಿಟ್ಟು ಮಾಡಿ ನಾನು ಆಫೀಸಲ್ಲಿ ವೆಯ್ಟ್ ಮಾಡ್ತೀನಿ, ನೀವು ಬೇಗ ತೊಗೊಂಬ ಅಂತಲೇ ಹೇಳಿದ್ದಾರೆ. ನೀವು ಯಾರು ಒಂದಿಬ್ರು ಬಂದರೆ ನಿಮಗೆ ಅರ್ಥ ಆಗುತ್ತೆ ಏನಾಗ್ತದೆ. ಒಂದಿಬ್ರು ಬನ್ನಿ ಜೊತೆಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೀವು ಉಳಿದವ್ರು ವೆಯ್ಟ್ ಮಾಡಿ ಖಂಡಿತ ಲೀಗಲ್ ಆಕ್ಷನ್ ಏನಿಲ್ಲ. ಬರೋದಕ್ಕೆ ರೆಡಿ ಇದ್ರು. ಬೇರೆ ಕೆಲವೊಂದು ಘಟನೆಗಳಾಗಿದ್ದರಿಂದ ಆಸ್ತಿಯಲ್ಲಿ ಒಂದು ಸಮಸ್ಯೆ ಆಯಿತು, ಮತ್ತೆ ಕೋಲಾರದಲ್ಲಿ ಒಂದು ಸಮಸ್ಯೆ ಆಯಿತು, ಮುಳುಬಾಗ್ಲಲ್ಲೂ ಒಂದು ಪ್ರಾಬ್ಲಮ್ ಇತ್ತು. ಮುಳುಬಾಗ್ಲೂ ಬರೋಕ್ಕಾಗಿಲ್ಲ. ಇವತ್ತು ಮುಳುಬಾಗ್ಲಿಗೆ DC ಅವರು ಬಂದೋಗಿದ್ದಾರೆ. ಬರಬಾರ್ದು ಅಂತಲ್ಲ,
ಆಕ್ಚುಲಿ ನಾನು ಮುಳಬಾಗ್ಲಲ್ಲಿ ಇರ್ಬೇಕಾಯ್ತು, ಅಲ್ಲೊಂದು ಸಮಸ್ಯೆ ಇತ್ತು. ಸೊ ನೀವು ಮೊದಲು ಇಲ್ಲಿ ಹೋಗುವ ಘಟನೆ ವಿಚಾರವಾಗಿ ಸ್ವಲ್ಪ ಸಮುದಾಯದ ಪರವಾಗಿ ಸ್ವಲ್ಪ ಒಂದು ಎರಡು ಮಾತಿಗೆ ಮಾತ್ರ, ಯಾಕಂದರೆ ಎಲ್ಲ ಕೌನ್ಸಿಲರ್ಸು ಎಲ್ಲ ಕಮ್ಯುನಿಟೀಸ್ ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಮ್ಯುನಿಟಿ ಕೌನ್ಸಿಲರ್ ನಾಗೇಶ್ ಅವ್ರಿಗೆ ಎಲ್ಲರೂ ಕೊಟ್ಟಿದ್ದಾರೆ. ನಮ್ಮ ಅದೇ ರೀತಿ ನಾವು ಸಮುದಾಯದ ಕಡೆಯಿಂದ ಅತಿ ಹೆಚ್ಚಿನ ಹೋರಾಟ ಆಗ್ಬೋದು, ಇನ್ನೊಂದು ಆಗ್ಬೋದು ಮುಂದುವರಿಸಿ ಬಂದು ಎಲ್ಲ ನಮ್ಮ ಸಮುದಾಯಗಳಿಗೆಲ್ಲ ಇಂಟಿಮೇಷನ್ ಮಾಡಿದ್ದೀವಿ. ಅವರು ಒಂದು 1 hour 2 hour ಸಮಯ ಇಸ್ಕೊಂಡಿದ್ದಾರೆ. ನಮ್ಮ ಯಾರು ಪೊಲೀಸ್ ಅಧಿಕಾರಿಗಳು, ನಮ್ಮ DYSP ಸಾಹೇಬರು ಇವರೆಲ್ಲ ಇಸ್ಕೊಂಡಿದ್ದಾರೆ. ಅದರಿಂದ ಆ 2 hour ನಾವು ವೆಯ್ಟ್ ಮಾಡ್ತೀವಿ ಸಮುದಾಯದವರು. ಈ 2 hour ಒಳಗಾಗಿ ಅವರು ಸಸ್ಪೆಂಡ್ ಆಗಲಿ ಅದು ಯಾವುದೋ ಒಂದು ಸೂಕ್ತ ಕ್ರಮ ಜರುಗಿಲ್ಲ ಅಂದರೆ 2 hour ಆದ ತಕ್ಷಣ ನಮ್ಮ ಸಮುದಾಯದ ಎಲ್ಲರೂ ಸೇರ್ಕೊಂತೀವಿ. ಅಷ್ಟೊತ್ತಿಗೆ ಸೇರ್ಕೊಂಡ್ಬಿಟ್ಟು ಏನು ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಕೋಟೆ ಶ್ರೀನಿವಾಸ್ ಅಂತ, ರಾಜ್ಯ ವಾಲ್ಮೀಕಿ ಪ್ರಧಾನ ಕಾರ್ಯದರ್ಶಿ. ಏನು ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಒಂದು ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು. ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ನಗರಸಭಾ ಸದಸ್ಯನ ಮೇಲೆ ಏನಿವತ್ತು ಪೊಲೀಸ್ ಇಲಾಖೆ ಒಂದು ದೌರ್ಜನ್ಯ ಮೆರೆದಿದ್ದಾರೆ. ಈಗಾಗಲೇ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು DYSP ಸಾಹೇಬರಲ್ಲಿ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೀವಿ. ಏನು ಇವತ್ತಿನ ದಿವಸ ಆ 3 ಜನ ಅಧಿಕಾರಿಗಳು ಯಾರಿದ್ದಾರೆ, ಪೊಲೀಸ್ ಅಧಿಕಾರಿಗಳು, ಅವರನ್ನು ಕೂಡಲೇ ಈ ಅಮಾನತ್ ಮಾಡಬೇಕು, ಅವರನ್ನು ಈ ಜಿಲ್ಲೆಯಿಂದಲೇ ಗಡಿಪಾರನ್ನು ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವ್ರಿಗೆ ಈ ವಾಲ್ಮೀಕಿ ಸಮುದಾಯದಿಂದ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವ್ರನ್ನೇನಾದರೂ ಇವತ್ತು ಸಂಜೆ ಒಳಗೆ ಏನು ಅವ್ರನ್ನ ಸಸ್ಪೆಂಡ್ ಮಾಡದೆ ಹೋದಲ್ಲಿ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಆಗ್ಬೋದು, ಇಲ್ಲಾಂದರೆ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉಗ್ರವಾದ ಹೋರಾಟವನ್ನು ಈ ಒಂದು ವಾಲ್ಮೀಕಿ ಸಮುದಾಯದ SC వీడియో చేస్తాను కాదు జస్ట్ ఫోటో చూపించలే పోలీసు ఒక 2 నిమిషాలు అందరూ బయటకుంటారా? ఒక 2 నిమిషాలు అందరూ వీడియో చేస్తాను కాదు జస్ట్ ఫోటో చూపించలే పోలీసు ఒక 2 నిమిషాలు అందరూ బయటకుంటారా? ఒక 2 నిమిషాలు అందరూ నిన్ను చూస్తే వీడియో చేస్తాను కాదు ಏನು ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಒಂದು ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು. ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ನಗರಸಭಾ ಸದಸ್ಯನ ಮೇಲೆ ಏನಿವತ್ತು ಪೊಲೀಸ್ ಇಲಾಖೆ ಒಂದು ದೌರ್ಜನ್ಯ ಮೆರೆದಿದ್ದಾರೆ. ಈಗಾಗಲೇ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು DYSP ಸಾಹೇಬರಲ್ಲಿ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೀವಿ. ಏನು ಇವತ್ತಿನ ದಿವಸ ಆ 3 ಜನ ಅಧಿಕಾರಿಗಳು ಯಾರಿದ್ದಾರೆ, ಪೊಲೀಸ್ ಅಧಿಕಾರಿಗಳು, ಅವರನ್ನು ಕೂಡಲೇ ಈ ಅಮಾನತ್ ಮಾಡಬೇಕು, ಅವರನ್ನು ಈ ಜಿಲ್ಲೆಯಿಂದಲೇ ಗಡಿಪಾರನ್ನು ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವ್ರಿಗೆ ಈ ವಾಲ್ಮೀಕಿ ಸಮುದಾಯದಿಂದ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅವ್ರನ್ನೇನಾದರೂ ಇವತ್ತು ಸಂಜೆ ಒಳಗೆ ಏನು ಅವ್ರನ್ನ ಸಸ್ಪೆಂಡ್ ಮಾಡದೆ ಹೋದಲ್ಲಿ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಆಗ್ಬೋದು, ಇಲ್ಲಾಂದರೆ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉಗ್ರವಾದ ಹೋರಾಟವನ್ನು ಈ ಒಂದು ವಾಲ್ಮೀಕಿ ಸಮುದಾಯದ SC ST ಸಮುದಾಯ ಎಲ್ಲ ಸೇರಿಕೊಂಡು ನಾವು ಉಗ್ರವಾಗಿ ಹೋರಾಟವನ್ನು ನಂಬ್ಕೊಳ್ತೀವಿ. ಕೌನ್ಸಿಲರ್ಗೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ, ಜಾತಿ ನಿಂದನೆ ಮಾಡಿಬಿಟ್ಟು ಹಲ್ಲೆ ಮಾಡಿರ್ತಾರೆ ಅವರು. ಆದ ಕಾರಣ ನಾವೆಲ್ಲ ಕೌನ್ಸಿಲರ್ಸು ಒಂದಾಗಿ ಇಲ್ಲಿ ಬಂದಿದ್ದೀವಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು. ಈಗ ಆಕ್ಷನ್ SP ಸಾಹೇಬರು ಆಕ್ಷನ್ ತೊಗೋತೀನಿ ಅಂತ ಹೇಳ್ತಾರೆ. ಅವ್ರು ಬರೋವರೆಗೂ ನಾವೆಲ್ಲರೂ ಇಲ್ಲೇ ಇರ್ತೀವಿ. ಈಗ ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಮಾತ್ರ ಹೋಗ್ಬಿಟ್ಟು, ಅಧ್ಯಕ್ಷರು ಮತ್ತು DYSP ಸಾಹೇಬರು ಮಾತ್ರ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ಇಲ್ಲಿ ಬರೋವರೆಗೂ ನಾವೆಲ್ಲರೂ ಇಲ್ಲೇ ವೆಯ್ಟ್ ಮಾಡ್ತೀವಿ, ಇಲ್ಲೇ ಧರಣಿ ಮಾಡೋಕ್ಕೆ ರೆಡಿ ಆಗಿದ್ದೀವಿ ನಾವು. ಏನು ವಿಚಾರಕ್ಕೆ ಸರ್ ಗಲಾಟೆ ಆಗಿರುವಂಥದ್ದು? ಸರ್, ರಾತ್ರಿ ವಾಲಿಬಾಲ್ ಟೂರ್ನಿಮೆಂಟ್ ನಡೀತಾ ಇತ್ತು ನಂಬಿಹಳ್ಳಿಯಲ್ಲಿ. ಇವರು ವಾರ್ಡ್ ಕಡೆಯಿಂದ ಹುಡುಗರು ಹೋಗಿದ್ರಂತೆ, ಅವ್ರು ಕರೆದಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದಾಗ ಬೇರೆ ಏನೋ ಗಲಾಟೆ ಆಗ್ತಾ ಇದ್ದಾಗ ಇವ್ರು ಇದ್ಕೊಂಡು ಅಲ್ಲಿ ಅಡ್ಡ ಹೋಗಿದ್ದಾರೆ, ಗಲಾಟೆ ಮಾಡಬೇಡ್ರಿ ಅಂತ. ಅದು ಬಿಡ್ಸಕ್ಕೆ ಹೋಗಿದಾಗ ಈ ಪೊಲೀಸರು ಬಂದ್ಬಿಟ್ಟು ಎಲ್ಲರೂ ಚದುರಿಸಿದ್ದಾರೆ. ಚದುರಿಸಿದಾಗ ಎಲ್ಲ ಹೊರಟೋಗಿದ್ದಾರೆ. ಇವ್ನು ಸದಸ್ಯನಾಗಿರೋದಕ್ಕೆ ಇವ್ನು ಓಡೋಕ್ಕಾಗಿಲ್ಲ.
ಆ ಸದಸ್ಯನೆಲ್ಲ ಮಾತಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ. ಆ ನಿಂತಿರೋ ಟೈಮಲ್ಲಿ ನೀನು ಓಡು ಅಂತ ಹೇಳ್ಬಿಟ್ಟು ಹೊಡೆದಿದ್ದಾರೆ. ಏನು ಪ್ರಾಣ ಹೋಗೋ ಥರ ಹೊಡೆದಿದ್ದಾರೆ. ತಂದಿದ್ದೀವಿ. ಈಗ ನಮ್ಮ ಸಾಹೇಬರು ಸಹ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅದ್ರ ಆ್ಯಕ್ಷನ್ ತೊಗೋಬೇಕಾದ್ರೆ ಈ ಕಾಪಿ ಪರ್ಸ್ನಲಾಗಿ ನಾವು ಇದು ಬಾಯಿ ಮತ್ತಲ್ಲಿ ಮತ್ತು ಫೋನಲ್ಲಿ ಹೇಳಿ ರೈಟಿಂಗಲ್ಲಿ ಆ್ಯಕ್ಷನ್ ಆಗಲ್ಲ, ಅದೆಲ್ಲ ರೈಟಿಂಗಲ್ಲ ಬರುತ್ತೆ. ಆದಷ್ಟು ಬೇಗ ನಿಮಗೆ ಅದರ ರಿಸಲ್ಟ್ ಕೊಡುತ್ತೆ. ಕಮ್ಯುನಿಕೇಟ್ ಸರ್, ನೀವು ರಿಸಲ್ಟ್ ಕೊಡೋವರೆಗೂ ನಾವೆಲ್ಲ ಇಲ್ಲೇ ಆಯ್ತು. ಯಾರು ಇಲ್ಲಿಂದ ಅಲ್ಲ, ನಮ್ಮ SP ಸಾಹೇಬರು ಕೂಡ ಒಂದು ಹೇಳಿದ್ದಾರೆ. ಅವ್ರು ಯಾರು ಲೀಡರ್ಸ್ ಬರೋಂಗಿದ್ರೆ ಬಂದ್ಬಿಟ್ಟು ಮಾಡಿ ನಾನು ಆಫೀಸಲ್ಲಿ ವೆಯ್ಟ್ ಮಾಡ್ತೀನಿ, ಬೇಗ ತಗೊಂಬ ಅಂತಾನೆ ಹೇಳಿದ್ದಾರೆ. ನೀವು ಯಾರು ಒಂದಿಬ್ರು ಬಂದರೆ ನಿಮಗೆ ಅರ್ಥ ಆಗುತ್ತೆ ಏನಾಗ್ತದೆ. ಒಂದಿಬ್ರು ಬನ್ನಿ ಜೊತೆಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೀವು ಉಳಿದವ್ರು ವೆಯ್ಟ್ ಮಾಡಿ. ಖಂಡಿತ ಲೀಗಲ್ ಆಕ್ಷನ್ ಏನಿಲ್ಲ. ಬರೋದಕ್ಕೆ ರೆಡಿ ಇದ್ರು. ಬೇರೆ ಕೆಲವೊಂದು ಘಟನೆಗಳಾಗಿದ್ದರಿಂದ ಆಸ್ತಿಲೊಂದು ಸಮಸ್ಯೆ ಆಯಿತು, ಮತ್ತೆ ಕೋಲಾರದಲ್ಲಿ ಒಂದು ಸಮಸ್ಯೆ ಆಯಿತು, ಮುಳುಬಾಗ್ಲಲ್ಲೂ ಒಂದು ಪ್ರಾಬ್ಲಮ್ ಇತ್ತು. ಮುಳುಬಾಗ್ಲು ಬರೋಕ್ಕಾಗಿಲ್ಲ. ಇವತ್ತು ಮುಳುಬಾಗ್ಲಿಗೆ DC ಸಾಹೇಬರು ಬಂದೋಗಿದ್ದಾರೆ. ಬರಬಾರ್ದು ಅಂತಲ್ಲ, ಆ್ಯಕ್ಚುಲಿ ನಾನು ಮುಳುಬಾಗ್ಲಲ್ಲಿ ಇರಬೇಕಾಗಿತ್ತು, ಅಲ್ಲೊಂದು ಸಮಸ್ಯೆ ಇತ್ತು. ಸೊ ನೀವು ಮೊದಲು ಇಲ್ಲಿ ಹೋಗುವ ಘಟನೆ ವಿಚಾರವಾಗಿ ಸ್ವಲ್ಪ ಸಮುದಾಯದ ಪರವಾಗಿ ಸ್ವಲ್ಪ ಒಂದು 2 ಮಾತಿಗೆ ಮಾತ್ರ. ಯಾಕಂದರೆ ಎಲ್ಲ ಕೌನ್ಸಿಲರ್ಸು ಎಲ್ಲ ಕಮ್ಯುನಿಟೀಸ್ ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಮ್ಯುನಿಟಿ ಕೌನ್ಸಿಲರ್ ನಾಗೇಶ್ ಅವ್ರಿಗೆಲ್ಲರೂ ಕೊಟ್ಟಿದ್ದಾರೆ. ನಮ್ಮ ಅದೇ ರೀತಿ ನಾವು ಸಮುದಾಯದ ಕಡೆಯಿಂದ ಅತಿ ಹೆಚ್ಚಿನ ಹೋರಾಟ ಆಗ್ಬೋದು, ಇನ್ನೊಂದು ಆಗ್ಬೋದು ಮುಂದುವರಿಸಿ ಬಂದು ಎಲ್ಲ ನಮ್ಮ ಸಮುದಾಯಗಳಿಗೆಲ್ಲ ಇಂಟಿಮೇಷನ್ ಮಾಡಿದ್ದೀವಿ. ಅವರು ಒಂದು 1 hour 2 hour ಸಮಯ ಇಸ್ಕೊಂಡಿದ್ದಾರೆ. ನಮ್ಮ ಯಾರು ಪೊಲೀಸ್ ಅಧಿಕಾರಿಗಳು, ನಮ್ಮ DYSP ಸಾಹೇಬರು ಇವರೆಲ್ಲ ಇಸ್ಕೊಂಡಿದ್ದಾರೆ. ಅದರಿಂದ ಆ 2 hour ನಾವು ವೆಯ್ಟ್ ಮಾಡ್ತೀವಿ ಸಮುದಾಯದವರು. ಈ 2 hour ಒಳಗಾಗಿ ಅವರು ಸಸ್ಪೆಂಡ್ ಆಗಲಿ, ಅದು ಯಾವುದೋ ಒಂದು ಸೂಕ್ತ ಕ್ರಮ ಜರುಗಿಲ್ಲ ಅಂದರೆ 2 hour ಆದ ತಕ್ಷಣ ನಮ್ಮ ಸಮುದಾಯದ ಎಲ್ಲರೂ ಸೇರ್ಕೊಂತೀವಿ. ಅಷ್ಟೊತ್ತಿಗೆ ಸೇರ್ಕೊಂಬಿಟ್ಟು ಏನು ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ 2nd PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. 2nd PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.